ಕಣ್ಣಲ್ಲಿ ಒಂದು ಕಣ್ಣು ದೊಡ್ಡದು, ಒಂದು ಕಣ್ಣು ಚಿಕ್ಕದು, ಒಂದು ಕಣ್ಣು ಇದೆ, ಇನ್ನೊಂದು ಕಣ್ಣು ಇಲ್ಲ, ಒಂದು ಕಣ್ಣು ಕಾಣುತ್ತೆ, ಇನ್ನೊಂದು ಕಣ್ಣು ಕಾಣಲ್ಲ, ಎರಡು ಕಿವಿಗಳು ಆನೆ ಕಿವಿ ತರ ಅಗಲ. ಸೃಷ್ಟಿ ಭಗವಂತಂದು. ಒಬ್ಬೊಬ್ಬರು ತರ, ಕೆಲವರು ಹೈಟ್ ಇರ್ತಾರೆ, ಕೆಲವರು ಗಿಡ್ಡ. ಸೊ ಹಾಗೆ ಭಗವಂತ ನಮ್ಮನ್ನ ಸೃಷ್ಟಿ ಮಾಡುವಾಗ ಕೆಲವು ಟೈಮಲ್ಲಿ ನಮ್ಮ ಧ್ವನಿ ಪೆಟ್ಟಿಗೆಯ ಮಾಂಸ ಕಡ್ಡಗಳು, ಅದು ಎಲಾಸ್ಟಿಸಿಟಿ. ಅದು ಈಗ ನನ್ನ ಮಾತು ಬರುತ್ತೆ ಅಂತಂದ್ರೆ ಗಾಳಿಯನ್ನ ಕಮ್ಮಿ ಜಾಸ್ತಿ ಮಾಡಿ ಓಪನ್ ಮಾಡಿ ಬಿಡ್ತಾ ಇರುತ್ತೆ ಧ್ವನಿ ಪೆಟ್ಟಿಗೆ. ಅದು ಸ್ಪ್ರಿಂಗ್ ತರ. ಅದು ಆ ಧ್ವನಿ ಪೆಟ್ಟಿಗೆ ಆ ಮಾಂಸ ಖಂಡಗಳು ಅದು ಏನಿರುತ್ತೆ, ಫೈಬರ್ ಟಿಶ್ಯೂಸ್, ಅದು ಕೆಲವರಿಗೆ ಹಾರ್ಡ್ ಆಗಿರುತ್ತೆ. ಕೆಲವು ಸಂಗೀತಗಾರರು, ಸುಮಾರು ಜನ ಸಂಗೀತ ಬರಲ್ಲ, ಕೆಲವರು ಹಾಡು ಹೇಳಿದ್ರೆ ಕತ್ತೆ ಕೂಡ ಓಡೋಟೋಗುತ್ತೆ. ನಿದ್ದೆ ಮಾಡ್ತಾ ಇರೋ ಮಕ್ಕಳು ಎದ್ದು ಬಿಡುತ್ತೆ, ಗರಗಸ. ಕೆಲವರು ಸಂಗೀತ ಕಲ್ತಿರಲ್ಲ, ಹಾಡು ಹೇಳ್ತಾರೆ, ಅಷ್ಟು ರಮ್ಯವಾಗಿರುತ್ತೆ. ನಿಮ್ಮ ಧ್ವನಿ ಪೆಟ್ಟಿಗೆ ಫಾರ್ಮೇಶನ್ ಏರುಪೇರು ಅದಿದ್ದಾಗ ತೊಂದರೆ ಬರುತ್ತೆ. ಧ್ವನಿ ಪೆಟ್ಟಿಗೆ ಚೆನ್ನಾಗಿರುತ್ತೆ, ಜಾ ಇದಕ್ಕೆ ಜಾ ಅಂತ ಹೆಸರು. ಈ ಜಾ ಇದು ಸೇರುತ್ತೆ ನೋಡಿ ಮೇಲೆ ಕೆಳಗೆ. ಅದು ಕೆಲವರಿಗೆ ಮುಂದೆ ಹಿಂದೆ ಇರುತ್ತೆ, ಅಲೈನ್ಮೆಂಟ್ ಸರಿ ಇರಲ್ಲ. ಕೆಲವರಿಗೆ ಆ ಮೂಮೆಂಟ್ ಅಲ್ಲಿ ಫ್ರೀ ಮೂಮೆಂಟ್ ಇರಲ್ಲ. ಇನ್ನು ಕೆಲವರಿಗೆ ನಾಲಿಗೆ ದಪ್ಪ, ಇನ್ನು ಕೆಲವರಿಗೆ ನಾಲಿಗೆ ತುಂಡ, ಇನ್ನು ಕೆಲವರಿಗೆ ಈ ಕೆಳಭಾಗದ ಬಾಯಿಯ ಕೆಳಭಾಗ ಮತ್ತೆ ನಾಲಿಗೆ ಎರಡಕ್ಕೂ ಒಂದು ಕನೆಕ್ಟಿವಿಟಿ ಕೊಟ್ಟಿದ್ದಾನ ಭಗವಂತ. ಆ ಕನೆಕ್ಟಿವಿಟಿ ಇಲ್ಲಿದೆ ಎಲ್ಲರಿಗೂ. ತೊದಲು ಬರೋರಿಗೆ ಇಲ್ಲಿರುತ್ತೆ, ಇಲ್ಲಿಂದ ಇಲ್ಲಿರುತ್ತೆ. ಇದು ಮೂವ್ಮೆಂಟ್ ಇರಲ್ಲ ನಾಲಿಗೆ. ಯಾವಾಗ ನಾಲಿಗೆ ಮೂವ್ಮೆಂಟ್ ಇರಲ್ಲ, ತೊದಲು. ಇದಕ್ಕೆಲ್ಲ ಫಿಸಿಕಲ್ ಎಕ್ಸರ್ಸೈಸಸ್. ಅಭ್ಯಾಸ ಮಾಡಿದಾಗ ಆಟೋಮೆಟಿಕ್ ಆಗಿ ನಾನು ಹೇಳ್ಕೊಡೋ ಈ ಅಭ್ಯಾಸವನ್ನು ನೀವು ದಿನನಿತ್ಯ ಮಾಡಿದ್ರೆ